ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಶ್ರೀಮಂತ ಹೇಗೆ ನಡೆದಿದ್ದೆ ಅಂತ ನಿಮ್ಮೆಲ್ರಿಗೂ ಪರಿಚಯ ಮಾಡ್ತಾಯಿದ್ದೀನಿ. ನಾವು ಈ ರೀತಿ ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದೆ ಬೇರೆ ರೀತಿ, ಆದರೆ ಆಗಿದ್ದೆ ಬೇರೆ ರೀತಿ. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮನೆ ಹತ್ರನೇ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಇದ್ದಿದ್ದು. ಆದರೆ ಮನೆ ಹತ್ರ ಜಾಗ ತುಂಬಾ ಚಿಕ್ಕದಾಗಿತ್ತು. ಓಡಾಡೋದಕ್ಕೆ ಆಗಲಿ, ಊಟದ ವ್ಯವಸ್ಥೆಗೆ ಆಗಲಿ, ಅಥವಾ ನನ್ನ ಕುಂಡ್ರಿಸೋದಕ್ಕೆ ಆಗಲಿ, ಜನ ಕುತ್ಕೊಳೋಕ್ಕೆ ನಿಂತ್ಕೊಳೋಕ್ಕೆ ತುಂಬ ತೊಂದರೆ ಆಗ್ತೆ ಅಂತ ಚೌಟ್ರಿನಲ್ಲೇ ಮಾಡಿದ್ವಿ. ಈ ರೀತಿ ಡೆಕೋರೇಷನ್ ಮಾಡಿದ್ದಾರೆ. ನಾನು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಮನೆ ಹತ್ರನೇ ಸಿಂಪಲಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಪ್ಪ ಅಮ್ಮ ಈ ಫಂಕ್ಷನ್ಗೆ ಬಂದಿರಲಿಲ್ಲ. ನಮ್ಮ ಕಡೆಯವ್ರು ಯಾರೂ ಬಂದಿರಲಿಲ್ಲ. ಎಲ್ಲ ನನ್ನ ಹಸ್ಬೆಂಡ್ ಕಡೆಯವರೇ ಇರೋದು. ನನ್ನ ಹಸ್ಬೆಂಡ್ ಫ್ರೆಂಡ್ಸೇ ಜಾಸ್ತಿ ಜನ ಬಂದಿರೋದು. ನನಗೆ ಮೇಕಪ್ ಮಾಡಿದ್ದೆಲ್ಲ ನನ್ನ ಹಸ್ಬೆಂಡ್ ತಂಗಿಯವರು. ನಾವು ಯಾವುದೇ ಮೇಕಪ್ಪವ್ರನ್ನ ಕರೆಸಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಪ್ ಕೂಡ. ಅವ್ರದ್ದೇ ಒಡವೆ ಕೂಡ, ನಮ್ಮದಲ್ಲ. ಈ ಫೋಟೋಲಿರೋದು ಸ್ವಲ್ಪ ಜನ ನಮ್ಮ ರಿಲೇಟಿವ್ಸೇ. ಇನ್ನೂ ಕೆಲವು ರಿಲೇಟಿವ್ಸ್ ಬಂದಿರಲಿಲ್ಲ. ಇವರೇ ನನಗೆ ಮೇಕಪ್ ಮಾಡಿದ್ದು. ಅವರು, ಅವ್ರ ಹಸ್ಬೆಂಡ್, ಅವ್ರ ಮಗ. ಇವಣ್ಣನಿಂದನೇ ನಾವು ಚೌಟ್ರಿಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದು. ಈ ಅಣ್ಣನ ಬಗ್ಗೆ ಹೇಳ್ಬೇಕಂದ್ರೆ, ಈ ಅಣ್ಣ ನನ್ನ ಹಸ್ಬೆಂಡ್ ಫ್ರೆಂಡು. ನನಗೊಂಥರ ದೇವ್ರ ಕೂಟ ಅಣ್ಣನ ಥರ. ತುಂಬ ಒಳ್ಳೆಯ ಅಣ್ಣ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಕ್ಲಿಯರಾಗಿ ಬಂದಿದೆ. ನಂದು ಮತ್ತು ನನ್ನ ಹಸ್ಬೆಂಡ್ದು ಫೋಟೋ ಇನ್ನೂ ತುಂಬಾ ಮಿಸ್ ಆಗಿದೆ. ಅವ್ರ ಫೋಟೋಗ್ರಾಫರ್ ಎಲ್ಲನೂ ಹಾಕಿಲ್ಲ ಫೋಟೋಸು.
ಹಸ್ಬೆಂಡ್ ಜಾಸ್ತಿ ಸ್ಮೈಲ್ ಮಾಡಿಲ್ಲ. ಅವರಿಗೆ ಫೋಟೋಸ್ ತೆಗಿಬೇಕಾದ್ರೆ ಸ್ಮೈಲ್ ಮಾಡಿ ಅಭ್ಯಾಸ ಇಲ್ಲ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.